ವೇದಿಕೆಯಲ್ಲಿ ಶುಭಾಸೀನರಾಗಿದ್ದಾರೆ ಶ್ರೀ ಶ್ರೀ ಡಾಕ್ಟರ್ ವಿದ್ಯಾ ವಾಚಸ್ಪತಿ ವಿಶ್ವ ಸಂತೋಷ ಭಾರತಿ ಶ್ರೀಪಾದಂಗಳವರು, ಶ್ರೀ ಬಾರ್ಕೂರು ಮಹಾಸಂಸ್ಥಾನ ಭಾರ್ಗವ ಬೀಡು ಬಾರ್ಕೂರು ಅವರು ತಮ್ಮ ಆಶೀರ್ವಚನವನ್ನು ನೀಡಬೇಕಾಗಿ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಪಂಚರತ್ನಾಖ್ಯಮೇತಜ್ಜ ನಿತ್ಯ ಶುದ್ಧ ಪಠನ ತಸ್ಯ ಪ್ರಸದು ಭಗವಾನ್ ಶಾಸ್ತ್ರೇ ವಸ್ತಿ ಮಾನಸ. ಭಾಳಷ್ಟು ವೇದಿಕೆಗಳಲ್ಲೆಲ್ಲ ನಾವು ಪ್ರವಚನಗಳನ್ನು ಆಶೀರ್ವಚನಗಳನ್ನೆಲ್ಲ ಕೊಟ್ಟಿದ್ದೇವೆ. ಎಲ್ಲಿ ವೇದಿಕೆಯಲ್ಲಿ ಮಾತಾಡೋದಾದರೂ ಇಬ್ಬರು ಇದ್ದರೆ ಮಾತ್ರ ನನಗೆ ಸ್ವಲ್ಪ ಟೆನ್ಷನ್ ಆಗೋದು. ಒಂದು ಬನ್ನಂಜೆ ಗೋವಿಂದಾಚಾರ್ಯರು, ಇನ್ನೊಂದು ಶತಾವಧಾನಿ ಆರ್ ಗಣೇಶ್ ಅವ್ರು ಗೊತ್ತಾಗಿ ನಾನು ಟೆನ್ಷನ್ ಆಗೋದು ಬೇಡ ಅಂತ ಈಗ ಎದ್ದು ಹೋದ್ರು. ಯಾಕೆಂದರೆ ಇಬ್ಬರು ಕೂಡ ನನಗೆ ಪೂರ್ವಾಶ್ರಮದ ಗುರುಗಳೇ. ಅಂಥದ್ರೊಳಗೆ ಈ ಕಾರ್ಯಕ್ರಮದಲ್ಲಿ ವೀಣಾ ಅವರು ಬಹಳ ಒಳ್ಳೆಯ ಕೆಲಸ ಮಾಡಿದ್ದು ಏನಂದರೆ, ನಮ್ಮ ಪುತ್ತಿಗೆ ಶ್ರೀಗಳನ್ನು ಅಧ್ಯಕ್ಷರು ಮಾಡಿ ಕೃಷ್ಣನ್ ಥರ ಪ್ರತಿಷ್ಠೆ ಮಾಡಿದ್ದು. ಅಲ್ಲದೆ ಹೋಗಿದ್ರೆ ಈಗ ನಾನು ಒಬ್ಬನೇ ಉಳಿತಾ ಇದ್ದೆ. ಹಾಗಾಗಿ ಅವರಿದ್ದರಿಂದ ಇನ್ನೊಂಚೂರು ಧೈರ್ಯ ಎದ್ದು ಹೋಗ್ಲಿಕ್ಕಿಲ್ಲ, ಅಧ್ಯಕ್ಷರಾಗಿದ್ದರಿಂದ. ಹಾಗಾಗಿ ಅವ್ರದ್ದು ಮುಗಿಯುವವರೆಗೆ ನಾವು ಎದ್ದು ಹೋಗೋದಿಲ್ಲ. ಯಾಕೆಂದರೆ ಅವರ ಅನುಗ್ರಹ ಯಾವತ್ತೂ ಬೇಡ್ತಕ್ಕಂಥ ಶಿಷ್ಯರುಗಳು. ಅಂಥದ್ರೊಳಗೆ ಇವತ್ತು ಬಹಳ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಕಣ್ಣಲ್ಲಿ ಕಾಣ್ತಾ ಇದ್ದೇವೆ. ಇವತ್ತಿನ ಈ ಸೋಷಿಯಲ್ ಮೀಡಿಯಾ, ಆ ಮೀಡಿಯಾ, ಈ ಮೀಡಿಯಾ, ಎಲ್ಲ ಮೀಡಿಯಾಗಳ ಹೊಡೆದಾಟಗಳ ಮಧ್ಯದಲ್ಲಿ ಒಬ್ಬ ಸರಸ್ವತಿ ಪುತ್ರನಿಗೆ ಒಂದು ಅಭಿನಂದನೆಯು, ಸ್ಮರಣೆಯು, ನಮನವು ಸಲ್ಲಿಸಲಿಕ್ಕೆ ಬೆಂಗಳೂರಂಥ ಸಿಟಿಯಲ್ಲಿ ಇಂಥ ಒಂದು ಮುತ್ತು ರತ್ನಗಳನ್ನು ಸಭೆಯಲ್ಲಿ ಕೂರಿಸಿ ಒಂಥ ಕಾರ್ಯಕ್ರಮವನ್ನು ಆಗಲಿಕ್ಕೆ ಸಾಧ್ಯತೆ ಇದೆ ಅಂದರೆ ಆ ಶಕ್ತಿಯೇ ಬನ್ನಂಜೆ ಗೋವಿಂದಾಚಾರ್ಯ. ಅಲ್ಲೇ ಗೊತ್ತಾಗ್ಬಿಡ್ತದೆ ಆ ಹೆಸರಿಗೆ ಮಾತ್ರ. ಇನ್ಯಾವ ಹೆಸರಿಡ್ರಿ ಜನವೇ ಇರೋದಿಲ್ಲ, ಜನ ಕೂರಿಸ್ಕೊಳ್ಳೋದೇ ಕಷ್ಟ. ಯಾವ ಕಾರ್ಯಕ್ರಮ ಮಾಡಿದರೂ ಕೂಡ ಒಂದು ನಾಟಕ ಇಡೋದು, ಇನ್ನೊಂದು ಏನೋ ಡ್ಯಾನ್ಸ್ ಇಡೋದು, ಮತ್ತೊಂದೇನೋ, ಯಾಕಂದರೆ ಜನ ಬಂದು ಕೂರ್ಲಿ ಅಂತ. ಇಲ್ಲಿ ಯಾವುದೂ ಇಲ್ಲ, ಒಂದೇ ಹೆಸರು ಗೋವಿಂದ. ಈ ಗೋವಿಂದನ ಹೆಸರಿಗೆ ನಿಜವಾದ ಗೋವಿಂದನಿಗಾದರೂ ಇಷ್ಟು ಕೂರ್ತಿರೋ ಇಲ್ಲ ಗೊತ್ತಿಲ್ಲ. ಅದು ಬನ್ನಂಜೆಯವರ ಸಾಧನೆ ಈ ಹೆಸರಲ್ಲಿ ಇಷ್ಟಿದೆ ಅಂತೇಳಿ ಕಾಣ್ತಾ ಉಂಟು. ಯಾಕಿದನ್ನು ಹೇಳ್ತಿದ್ದೀನಿ ಅಂತಂದರೆ, ಈ ದಾರ್ಶನಿಕತೆ ಅನ್ನೋದು ಸೂಪೀರಿಯರ್ ಕ್ರೀಮ್ ನೋಡಿ. ಅಧ್ಯಾತ್ಮ, ಧಾರ್ಮಿಕತೆ, ಮತ್ತೊಂದು ಈ ಭಾರತೀಯತೆ, ಇವಿಷ್ಟು ಈಚೆಗೆ ತಗೊಂಡಾಗ ಅದರೊಳಗಡೆ ಒಂದಿಷ್ಟು ಅಧ್ಯಾತ್ಮದಲ್ಲಿ, ಧಾರ್ಮಿಕತೆಯಲ್ಲಿ ಪೂಜೆ, ಪುನಸ್ಕಾರ, ಆರಾಧನೆ, ಆಡಂಬರ, ಮೂಢನಂಬಿಕೆ, ಮತ್ತೊಂದು ಎಲ್ಲ ಸೇರ್ಕೊಂಡ್ಬಿಟ್ಟಿರ್ತದೆ. ಇನ್ನೊಂದಿಷ್ಟು ಸ್ವಲ್ಪ ಮೇಲಕ್ಕೆ ಹೋದಾಗ ಒಂದಿಷ್ಟು ಕೀರ್ತನೆ, ಭಜನೆಗಳು, ಮತ್ತೊಂದು ಅಲ್ಲೊಂದಿಷ್ಟು ಒಂದು ಲೋಕ ಬೇರೆ. ಅವನ್ನೆಲ್ಲ ಮೀರಿದ ಮೇಲೆ ನಿಜವಾದ ಸರಸ್ವತಿಯ ಸಾರ ಏನು ಅಂತೇಳಿ ಗೊತ್ತಾಗಲಿಕ್ಕೆ ಬೇಕಾಗಿದ್ದು ಏನಾದ್ರು ಇದ್ದರೆ ಅದು ಈ ಥರದ ದಾರ್ಶನಿಕತೆಯರ ಒಂದು ಪ್ರವಚನಗಳು. ಅವುಗಳನ್ನು ಕೇಳಿ ನಾವು ಇಷ್ಟು ಬದಲಾವಣೆ ಆಗಿ ಅವರಿಗೋಸ್ಕರ ಬಂದಿರ್ತೇವೆ ಅಂತಂದರೆ ಇದು ಇಡೀ ಸಾರಸ್ವತ ಲೋಕದ ಉತ್ಕೃಷ್ಟತೆಯ ಸಭೆ ಅಂತೇಳಿ ನಾವು ಕರೀಲಿಕ್ಕೆ ಇಷ್ಟಪಡ್ತೀವಿ. ಅಂತಹ ಒಂದು ಕಾರ್ಯಕ್ರಮದಲ್ಲಿ ನಾವಿವತ್ತು ಭಾಗವಹಿಸಿರೋದು ಒಂದು. ನೀವೆಲ್ಲರೂ ಇವಾಗ ಇಷ್ಟೋ ತನಕ ಅವರ ಮಹಿಮೆಗಳನ್ನು ನೀವೆಲ್ಲರೂ ಕೇಳಿದ್ದೀರಿ. ಪುನಃ ನಾವು ಕೂಡ ಅದನ್ನೇ ಹೇಳಲಿಕ್ಕೆ ಹೋಗೋದಿಲ್ಲ. ನನ್ನ ಬದುಕಿನಲ್ಲಿ ಬನ್ನಂಜೆಯವರು ಹತ್ತಿರದಲ್ಲಿ ಬಂದದ್ದೆಷ್ಟು, ಅಲ್ಲಿಂದ ಬದಲಾವಣೆಗಳೆಷ್ಟು, ಅಷ್ಟನ್ನೇ ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಮ್ಮನ್ನು ವಿಶ್ವ ಸಂತೋಷ ಭಾರತಿ ಅಂಥೇಳಿ ಯತಿಗಳ ನಾಮದಲ್ಲಿ ಕರಿತಾ ಇದ್ದೇವೆ ಅಂತಂದರೆ, ಈ ಹೆಸರು ಹೀಗೆ ಬರಬೇಕು ಅಂತೇಳಿ ಸಂಕಲ್ಪ ಮಾಡಿದವರು ಗೋವಿಂದಾಚಾರ್ಯ.